ಅಕ್ಕ ಒಂದು ಫೋಟೋ ತೆಗೀರಿ, ಸ್ವಲ್ಪ ಹತ್ರ ಬಂದ್ರಿ. ಮದುವೆ ಫೋಟೋ ಅಕ್ಕ, ಅಮ್ಮ ಸ್ವಲ್ಪ ಮುಂದೆ ಬನ್ನಿ.
हरि ओम शुक्लां वरदं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजानन महर्निशम् अनेकदन्तभक्तानाम् एकदन्तमुपास्महे गुरुब्रह्मा गुरुविष्णु गुरुदेवो महेश्वरः गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದು ಇವತ್ತಿನ ಈ ಒಂದು ವಿಶೇಷವಾಗಿರುವ ಕಾರ್ಯಕ್ರಮ ಯಾವುದು ಅನ್ನೋದಕ್ಕಿಂತ ಕಾರ್ಯಕ್ರಮಕ್ಕೆ ನಾನು ಬಂದಿರುವಂತ ಸ್ಥಳ ಇದು ನನ್ನ ಹುಟ್ಟೂರು. ನನ್ನ ಹುಟ್ಟೂರಿಗೆ ಬಂದಂತ ಈ ಸುಂದರವಾದ ಕ್ಷಣ ಆನಂದ್ ಗುರುಜಿಯವರಿಗೆ ಮಹದಾನಂದ. ಆನಂದ್ ಗುರುಜಿಯವರು ಆನಂದಾಗಿ ಹುಟ್ಟಿದಂತಹದ್ದು, ತದನಂತರ ಆನಂದ್ ಗುರುಜಿಯಾಗಿ ಪುನಃ ಈ ಊರಿಗೆ ಬಂದದ್ದು, ಅಂದ್ರೆ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದದ್ದು. ಹಾಗೆ ಇಷ್ಟು ಜನ ಮಾಧ್ಯಮದ ಮಿತ್ರರು ನೀವೆಲ್ಲರೂ ಇವತ್ತು ನನ್ನನ್ನು ಮಾತಾಡಿಸ್ತಾ ಇದ್ದೀರಿ, ನನಗೆ ಬಹಳ ಸಂತೋಷ ಇದೆ. ನನ್ನ ಹುಟ್ಟೂರಿಗೆ ಬಂದಂತ ಈ ಸುಂದರವಾದ ಕ್ಷಣ ನಿಮ್ಮನ್ನೆಲ್ಲರೂ ನೋಡುವಂತ ಭಾಗ್ಯ ನಂದಾಗಿದೆ. ಹಾಗೆ ಇವತ್ತು ನನ್ನ ಆತ್ಮೀಯರಾದಂತಹ ಹಾಗೂ ನನ್ನ ಆಶ್ರಮದ ಸದ್ಭಕ್ತರಾದಂತಹ ಆನಂದ್ ಗುರುಜಿಯವರು ಮಾಡುವಂತಹ ಧರ್ಮ ಕಾರ್ಯಗಳಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳುವಂತಹ ಗುಣ ನಮ್ಮ ಏಡುಕೊಂಡಲು ಬಿಲ್ಡರ್ಸ್ನ ಶ್ರೀನಿವಾಸರವ್ರದ್ದು. ಶ್ರೀನಿವಾಸ್ ದಂಪತಿಗಳು ಇವತ್ತು ಅವರ ಕುಟುಂಬದಲ್ಲಿ ನನ್ನನ್ನು ಬರಮಾಡಿಕೊಂಡು ನನ್ನ ಮತ್ತು ನನ್ನ ಪರಿವಾರ, ನನ್ನ ಅರ್ಧಾಂಗಿ, ನನ್ನ ಸುಪುತ್ರ, ನನ್ನ ಹೆಣ್ಣು ಮಕ್ಕಳು ಎಲ್ಲರೂ ಸಹಿತ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಾವು ಫ್ಯಾಮಿಲಿ ಪ್ಯಾಕೇಜ್ ಅಲ್ಲೇ ಬಂದಿದ್ದೇವೆ. ಯಾಕೆಂದ್ರೆ ನನ್ನ ಹುಟ್ಟೂರಿಗೆ ಅಪ್ಪನ ಹುಟ್ಟೂರು ನೋಡ್ಬೇಕು ಅಂತ ಮಗ, ಅಪ್ಪ ಓಡಾಡಿರುವ ಸ್ಥಳಗಳು ನೋಡ್ಬೇಕು ಅಂತ ನನ್ನ ಹೆಣ್ಣು ಮಕ್ಕಳು, ಹಾಗೆ ನನ್ನ ಮೊಮ್ಮಕ್ಕಳು. ಆದ್ರೆ ಇದೆಲ್ಲ ಒಂದು ಸುವರ್ಣಾವಕಾಶ ಹೇಗಿದೆ ಅಂದ್ರೆ, ಒಂದು ಕಾಲ ನಮಗೆ ಹೇಗೆ ಕೂಡಿ ಬಂತು ಅಂದ್ರೆ, ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಕಾಲ. ಚಿಕ್ಕ ಕಾಡಿಗೇನಹಳ್ಳಿ, ಕರೆಕ್ಟಾ? ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ಅದ್ಭುತವಾದಂತಹ ಒಂದು ರಥೋತ್ಸವ ಕಾಲ. ನಾನು ಚಿಕ್ಕೋನಿದ್ದಾಗ ಸೈಕಲ್ ಅಲ್ಲಿ ಬರ್ತಿದ್ದೆ, ಒಂದಷ್ಟು ಜನ ಫ್ರೆಂಡ್ಸ್ ಜೊತೆ ಅಲ್ಲಿ ಬರ್ತಿದ್ದೆ. ಅದನ್ನು ಮರುಕಳಿಸಿ ಇವತ್ತು ಈಗ ನಾನು ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ. ಹಾಗೆ ಸಂಜಾ ಕಾಲದ ಗ್ರಹಣ ಇದೆ. ಗ್ರಹಣದ ಆಚರಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕಾಲ ಮಾತ್ರ ಇರೋದ್ರಿಂದ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಸಿಂಹರಾಶಿಯಲ್ಲಿರ್ತಕ್ಕಂಥ ಗ್ರಹಣ ಒಂದಷ್ಟು ರಾಶಿಗಳಿಗೆ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದಿದೆ, ಆದರೂ ಅಂಜಬೇಕಾದ್ದಿಲ್ಲ. ಅದಕ್ಕೆ ಅಂತ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಋಷಿಮುನಿಗಳು, ದೇವಾಲಯಗಳು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಸಾಧು ಸಂತರು ಅವರು ಜಪ ಅನುಷ್ಠಾನಗಳನ್ನ ಮಾಡ್ತಾರೆ. ಅವರವರ ಕಾಯಕವನ್ನ ಅವರು ಅಚ್ಚುಕಟ್ಟಾಗಿ ಮಾಡಬೇಕು. ಪ್ರತಿಯೊಬ್ಬರು ಅವರವರ ಕಾಯಕವನ್ನ, ಅವರವರ ಜವಾಬ್ದಾರಿಯನ್ನ, ಬಸವಣ್ಣವರು ಹೇಳಿದಂತ ಮಾತು ಕಾಯಕವೇ ಕೈಲಾಸ. ನಮ್ಮ ಏಡುಕೊಂಡಲು ಬಿಲ್ಡರ್ಸ್ ಅವರು, ಶ್ರೀನಿವಾಸರವರು, ಅವ್ರು ಮಾಡುವ ಕೆಲಸ ಅವ್ರು ಮಾಡಬೇಕು. ಹಾಗೆ ಮಾಧ್ಯಮದ ಮಿತ್ರರು ನೀವು ಮಾಡುವ ಕೆಲಸ ನೀವು ಮಾಡಬೇಕು. ಹಾಗೆ ನನ್ನ ಕೆಲಸ ಏನು? ಸಂರಕ್ಷಣೆ ಮತ್ತು ರಾಜ್ಯ ದೇಶದ ಬಗ್ಗೆ ಸುಭಿಕ್ಷಿತನ ಇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆ ಪ್ರಾರ್ಥನೆ ಜಪತಪಗಳನ್ನ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ, ಬೆಂಗಳೂರಿನ ಉತ್ತರ ಭಾಗ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಸಾದಹಳ್ಳಿ ನವರತ್ನಾಗ್ರಹಾರದಲ್ಲಿ ಲಕ್ಷ್ಮೀಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಇವತ್ತು ಸಂಜಾಕಾಲ ಜಪ ತಪ ಅನುಷ್ಠಾನಗಳನ್ನ ಇಟ್ಕೊಂಡು ಚಿಕ್ಕದಾದಂತಹ ಒಂದು ಅಗ್ನಿ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೇದಾಗ್ಲಿ ಅಂತ ಅಲ್ಲಿ ಒಂದು ಸಂಕಲ್ಪ ಮಾಡ್ತಿದ್ದೇನೆ. ಸಂಕಲ್ಪದ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯಕ್ಕೆ ನಾನು ಬಂದಿದ್ದೇನೆ. ಅದರಲ್ಲೂ ಈ ಕುಟುಂಬಕ್ಕೆ ಬಂದು ಇವತ್ತು ಇಲ್ಲಿ ಇವರು ಮಾಡಿರ್ತಕ್ಕಂಥ ಈ ಆತಿಥ್ಯ ನನ್ನ ಹೃದಯ ಮುಟ್ಟಿದೆ. ಹಾಗಾಗಿ ಇದು ನನ್ನ ಕುಟುಂಬಕ್ಕೆ ನಾನು ಬಂದಿದ್ದೇನೆ, ನನ್ನ ಮನೆಗೆ ನಾನು ಬಂದಿದ್ದೇನೆ. ಹಾಗೆ ನಮ್ಮೆಲ್ಲ ಅಣ್ಣ ತಮ್ಮಂದ್ರೆ ನಿಮ್ಮನ್ನು ನೋಡ್ತಾ ಇದ್ದೇನೆ ಅನ್ನೋ ಸಂತೋಷ ನನಗಿದೆ. ಹಾಗೆ ನಿಮ್ಮ ಈ ಕಾರ್ಯಕ್ರಮಗಳಿಂದ ನೋಡುವಂತಹ ಎಲ್ಲಾ ನೋಡುಗರಿಗೂ ಮುಂದೆ ಬರುವಂತಹ ಯುಗಾದಿ ಜೊತೆಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಪ್ರಭು ಶ್ರೀ ರಾಮಚಂದ್ರನ ಆಲಯ ಅಯೋಧ್ಯಾನಗರವಾಸಿ ಶ್ರೀ ರಾಮಚಂದ್ರನ ರಾಮೋತ್ಸವದ ಕಾರ್ಯಕ್ರಮ ಅಂದ್ರೆ ಕೋದಂಡರಾಮಸ್ವಾಮಿ ದೇವಸ್ಥಾನ. ಕೋದಂಡರಾಮಸ್ವಾಮಿ ದೇವಸ್ಥಾನ ನನಗೊಂದು ಪುನರ್ಜನ್ಮವನ್ನು ಕೊಟ್ಟಂತ ಸ್ಥಳ. ಹಾಗಾಗಿ ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ ಯುಗಾದಿ ಮತ್ತು ರಾಮನವಮಿಯ ಶುಭಾಶಯಗಳನ್ನ ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಹೇಳ್ತಾ ಇದ್ದೇನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಅಲ್ಲಿ ನಾನು ತಿಳಿಸೋದು, ನನಗೆ ಒಂದೆರಡು ಮೂರು ವಿಚಾರಗಳಲ್ಲಿ ಈ ನಿಮ್ಮ ಆನಂದ್ ಗುರುಜಿಯವರು ಬಹಳ ಸಂತೋಷ ಪಡ್ತಾರೆ. ಯಾತಕ್ಕಾಗಿ ಅಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿದಂತ ನಾನು ಇಡೀ ಕರ್ನಾಟಕ ರಾಜ್ಯವಲ್ದಿರ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಈ ನಿಮ್ಮ ಆನಂದ್ ಗುರುಜಿಯವರನ್ನ ಇಷ್ಟಪಡ್ತಾರೆ. ಚಿಕ್ಕಬಳ್ಳಾಪುರದ ಕೀರ್ತಿ ಅಜರಾಮರ. ಯಾಕೆಂದ್ರೆ ಸರ್ವ ವಿಶ್ವೇಶ್ವರಯ್ಯನು ಹುಟ್ಟಿದಂತ ಸ್ಥಳ. ನಂದಿ ನೋಡದವರು ಹಂದಿಗಿನ್ನ ಕಡೆ ಅಂತ, ಅಂತಹದ್ದು ಹಂದಿನ ನೋಡ ಕಡೆ ಅಂದ್ರೆ ನಂದಿಯನ್ನು ನೋಡಿ ಪುಣ್ಯ ಕಟ್ಕೊಳ್ಬೇಕಾದಂತಹದ್ದಿದೆ. ನಂದಿ ಗಿರಿಧಾಮ. ಎರಡನೆಯದು ರಂಗಸ್ಥಳ.
ಮೂರನೇದು ಚಿತ್ರಾವತಿ, ಬೀಸಾಗ್ನಿ, ಪಾಪಾಗ್ನಿ, ಕೈವಾರ ತಾತಯ್ಯನವರು, ಜೊತೆಗೆ ವೀರಬ್ರಹ್ಮಯ್ಯನವರು, ಇಂಥ ಮಹನೀಯರು ಓಡಾಡಿರ್ತಕ್ಕಂಥ ಸ್ಥಳ. ಹಾಗಾಗಿ ಚಿಕ್ಕಬಳ್ಳಾಪುರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎತ್ತಿಂದ ಎತ್ತ ನೋಡಿದ್ರು ಬೆಟ್ಟ ಗುಡ್ಡಗಳು, ದೇವರ ಪೂಜಾನುಷ್ಠಾನಗಳು, ದೇವತಾ ದರ್ಶನ, ಇದೆಲ್ಲದರ ಮಧ್ಯದಲ್ಲಿ ಒಬ್ಬೊಬ್ಬ ನಾಯಕರಾಗಿ ಹುಟ್ಟು ಬರ್ತಿರ್ಬೇಕು. ತಾವು ಮಾಡುವಂತಹ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ, ನ್ಯಾಯಬದ್ಧವಾದಂತಹ, ಅರ್ಥಪೂರ್ಣವಾದಂತಹ, ತನ್ನೊಳಗಿರ್ತಕ್ಕಂಥದ್ದನ್ನ 4 ಜನಕ್ಕೆ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣವುಳ್ಳಂತ ನನ್ನ ಆತ್ಮೀಯರಾದಂತಹ, ನಮ್ಮ ಆಶ್ರಮದ ಪಟ್ಟ ಶಿಷ್ಯರಾದಂತ ಶ್ರೀನಿವಾಸರವರು. ಶ್ರೀನಿವಾಸ್ ಇತ್ತೀಚಿನ ದಿನಗಳಲ್ಲಿ ಅವರ ಬೆಳವಣಿಗೆ ನೋಡ್ತಾ ಇದ್ರೆ ಮುಂದೊಂದು ದಿವಸ ಜನನಾಯಕರಾಗಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಜನನಾಯಕನಾಗಬೇಕಾದ್ರೂ ಏಕಾಏಕಿ ಬರ್ಲಿಕ್ಕೆ ಆಗುದಿಲ್ಲ. ನನ್ನೊಳಗೆ ಭಗವಂತ ನನಗೆ ಕೊಟ್ಟಿದ್ದನ್ನ 4 ಜನ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣ ಯಾರಿಗಿರುತ್ತೋ ಅವರೇ ಜನನಾಯಕರು. ಅಂತಹ ಜನನಾಯಕದ ಆ ಒಂದು ಸರತಿ ಸಾಲಲ್ಲಿ ನಿಂತಿರ್ತಕ್ಕಂಥದ್ದು ಶ್ರೀನಿವಾಸ್ ಅಂದ್ರೆ ಅದು ತಪ್ಪಲ್ಲ. ನನ್ನ ಆಶೀರ್ವಾದನೂ ಇದೆ, ದೇವರ ಆಶೀರ್ವಾದ ಇದೆ. ಆದಷ್ಟು ಬೇಗ ಅವ್ರು ಇನ್ನಷ್ಟು ಜನಸೇವೆ ಮಾಡುವಂತಹ, ಜನಸೇವೆಯೇ ಜನಾರ್ದನ ಸೇವೆ ಎಂಬಂತ ರೀತಿಯಲ್ಲಿ ಅವರ ಸೇವೆ ಹೀಗೆ ನಡ್ಕೊಂಡು ಮುನ್ನಡೀಲಿ. ಒಳ್ಳೇದಾಗಿ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಚಿಕ್ಕಬಳ್ಳಾಪುರ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಹುಟ್ಟೂರು. ಇವತ್ತಿನ ದಿವಸ ಅವರ ಮಗನಾಗಿರ್ತಕ್ಕಂಥವ್ರು ನಾನು ಶ್ರೀನಿವಾಸ ಶರ್ಮಾ ಅವರ ಹುಟ್ಟೂರಿಗೆ ಈ ಒಂದು ರಾಜವೈಭೋಗವನ್ನು ನೋಡ್ತಾ ಇದ್ರೆ ಇದು ನಿಜಕ್ಕೂ ಬಹಳ ಸಂತೋಷ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಬಹಳ ಅದ್ಭುತವಾಗಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಅದರಲ್ಲೂ ಈ ಸಾನ್ನಿಧ್ಯದಲ್ಲಿ ಸಾಕಷ್ಟು ಧರ್ಮ ಕಾರ್ಯಗಳನ್ನು ಮಾಡ್ತಾ ನಮ್ಮ ಆಶ್ರಮಕ್ಕೆ ಪಟ್ಟ ಶಿಷ್ಯರಾಗಿರ್ತಕ್ಕಂಥ ಏಡುಕೊಂಡಲ ಬಿಲ್ಡರ್ಸ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀನಿವಾಸ ಅವ್ರ ಜೊತೆ ಇದ್ದಾರೆ. ಅವರ ವಾಸ್ತುಗೃಹಕ್ಕೆ ಬಂದಿದ್ದೇವೆ. ಇವರೆಲ್ಲರೂ ಕೂಡ ನಮ್ಮ ತಂದೆಯವರು ಅವಾಗ ಚಿಕ್ಕಬಳ್ಳಾಪುರದಲ್ಲಿದ್ದಾಗಿದ್ದನೂ ಕೂಡ ಸಾಕಷ್ಟು ಜನಸೇವೆಯನ್ನ ಮಾಡ್ತಾ ಗುರುಗಳ ಜೊತೆನೂ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಹಳೆಯ ಸ್ನೇಹ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ಅವರ ವಾಸ್ತುಗೃಹಕ್ಕೆ ಬಂದು ವಿಶೇಷವಾಗಿರ್ತಕ್ಕಂಥ ಪಾದಪೂಜೆ ಆಗಿರ್ಬೋದು, ಗೌರವ ಸಮರ್ಪಣೆ ಆಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರಿದೆ. ಏಡುಕೊಂಡಲ ಬಿಲ್ಡರ್ಸ್ ಹೀಗೆ ಸಾಕಷ್ಟು ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರಲಿ, ಚಿಕ್ಕಬಳ್ಳಾಪುರದಲ್ಲಿ ಮತ್ತಷ್ಟು ಹೆಸರನ್ನು ಸಂಪಾದನೆ ಮಾಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆದಾಗಲಿ, ಶುಭವಾಗಲಿ. ಭಗವಂತನ ಅನುಗ್ರಹ ಸದಾಕಾಲ ಎಲ್ಲರಿಗೂ ಕೂಡ ಇರಲಿ ಅಂತ ಕೇಳ್ತೀನಿ. ಒಳ್ಳೆಯದಾಗಲಿ.